ಕೆಲವೇ ಕ್ಷಣಗಳಲ್ಲಿ ಪದ್ಮನಾಭನಗರದ ನಿವಾಸಕ್ಕೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ. ಅಲ್ಲಿಯೇ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಅನ್ನುವಂಥದ್ದಾಗುತ್ತೆ. ನಾಳೆ ಹರದನಹಳ್ಳಿಗೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ರವಾನೆಯಾಗಲಿದೆ. ನಾಳೆ ಸಂಜೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಸಾಧ್ಯತೆ ಅಂತ ಮಾಹಿತಿಗಳು ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪದ್ಮನಾಭನಗರದ ನಿವಾಸಕ್ಕೆ, ದೇವೇಗೌಡರ ನಿವಾಸಕ್ಕೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಅನ್ನುವಂಥದ್ದು ರವಾನೆಯಾಗುತ್ತೆ. ಮಣಿಪಾಲ್ ಆಸ್ಪತ್ರೆಯಿಂದ ಪದ್ಮನಾಭನಗರಕ್ಕೆ ಹೋಗುತ್ತೆ. ನಾಳೆ ಸಂಪೂರ್ಣವಾಗಿ ಅಲ್ಲಿಯೇ ಅಂತಿಮ ದರ್ಶನದ ಏರ್ಪಾಟನ್ನು ಮಾಡಲಾಗಿದೆ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಇನ್ನು ನಾಳೆ ಸಂಜೆಯೊಳಗಡೆ ಎಲ್ಲ ವಿಧಿವಿಧಾನಗಳ ಪ್ರಕಾರ ಅಂತ್ಯಕ್ರಿಯೆ ಆಗುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಕಾಣಿಸ್ಕೊಳ್ತಾ ಇದೆ. ಸಾರ್ವಜನಿಕವಾಗಿ ಬಹುತೇಕ ಸ್ಥಳಗಳಲ್ಲಿ ಚೆನ್ನಮ್ಮ ಕಾಣಿಸ್ಕೊಳ್ತಾ ಇರಲಿಲ್ಲ. ಆದರೆ ದೇವೇಗೌಡರ ಬೆನ್ನ ಹಿಂದೆ ನಿಂತು ಸದಾ ಅವರನ್ನು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕರಿಯಮ್ಮಾಜಿ ನಾಯಕ್ JDS ಶಾಸಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಎಷ್ಟು ವರ್ಷದಿಂದ ನೀವು ಚೆನ್ನಮ್ಮ ಅವರನ್ನು ನೋಡ್ತಾ ಇದ್ದೀರಿ? ಅವ್ರ ಜೊತೆ ಹೇಗೆಲ್ಲ ಮಾತಾಡ್ತಾ ಇದ್ರಿ? ಅವರು ನಿಮ್ಮನ್ನ ಹೇಗೆಲ್ಲ ಮಾತಾಡಿಸ್ತಾ ಇದ್ರು ಮೇಡಮ್? ಇಲ್ಲ, ಅಮ್ಮ ಇಲ್ಲ ಅಂತ ಕೇಳಿ ಇವತ್ತು ನಮ್ಗ ಬಹಳ ನೋವಾಗ್ಯದ, ಅಷ್ಟೇ ದುಃಖ ಆಗ್ಯದ ಸರ್. ಅಮ್ಮ ನಮ್ಗ ಸುಮಾರು 2016ನೇ ಇಸ್ವಿ 15ನೇ ಇಸ್ವಿಯಿಂದ ಅವರು ಒಡನಾಟದಲ್ಲಿದ್ದೀವಿ. ಯಾವಾಗ್ಲೂ ಅವರು ಮನೆಗೆ ಹೋದಂತ ಸಂದರ್ಭದಲ್ಲಿ ಅವ್ರು ಯಾವಾಗ್ಲೂ ಪೂಜೆ ಮಾಡತ್ತಿದ್ರು, ದೇವ್ರ ಮನೆಯಲ್ಲಿ ಕಾಣಿಸ್ಕೊಳ್ತಿದ್ರು. ಅಷ್ಟೇ ಪ್ರೀತಿಯಿಂದ ನಮ್ಮನ್ನೆಲ್ಲ ಮಾತಾಡಿಸಿ ಆಶೀರ್ವಾದ ಮಾಡ್ತಿದ್ರು. ನಿಜವಾಗ್ಲೂ ಅವರು ಒಳ್ಳೆ ಒಂದು ದೊಡ್ಡ ಮೇರು ಒಂದು ವ್ಯಕ್ತಿತ್ವ ಇರಂತ ದೇವತೆ ಅವರು. ಅಂತವ್ರನ್ನ ಇವತ್ ನಾವು ಇಲ್ಲ ಅಂತ ಹೇಳಿ ಕೇಳೋದಕ್ಕ ಶಕ್ತಿ ಬರ್ತಾ ಇಲ್ಲ ನಮ್ಗ. ಹಂಗಾಗಿ ಬಹಳ ನೋವು ಆಗ್ತದೆ ಸರ್ ಅವ್ರ ಬಗ್ಗೆ. ಕಡೆದಾಗಿ ಯಾವಾಗ ಮೀಟ್ ಆಗಿದ್ರಿ ಮೇಡಮ್ ಅವ್ರನ್ನ? ಸರ್ ನಾನು ನಿನ್ನೆನೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ಅಮ್ಮಗ ಆರೋಗ್ಯ ಸರಿ ಇಲ್ಲ ಅಂತ ಆದಂತ ಸಂದರ್ಭದಲ್ಲಿ ಹೋಗಿ ನಾನು ಅವ್ರನ್ನ ಮಾತಾಡ್ಸಿದೆ. ಕಣ್ ತೆಗೆದು ನೋಡಿದ್ರ ಅವರು, ಅಮ್ಮ ನಾವ್ ಬಂದೀನಿ, ಧೈರ್ಯವಾಗಿರ್ರಿ, ಏನಾಗಲ್ಲ ಅಂತ. ಎಷ್ಟು ಗಂಟೆಗೆ? ಸುಮಾರು 2 ಗಂಟೆ ಸಂದರ್ಭದಲ್ಲಿ ನಾನು ಹೋಗಿದ್ದೆ ಸರ್. ಹೋಗಿ ಮಾತಾಡಿಸಿ ಬಂದಿವಿ ಸರ್. ಶುಕ್ರವಾರ ದಿನ ಹೋಗಿದ್ದೆ ಸರ್. ಅದೇ ಸಂದರ್ಭದಲ್ಲಿ ಅಪ್ಪಾಜಿ ಮತ್ತೆ ಅಣ್ಣ ಕೂಡ ಅದೇ ಸಂದರ್ಭದಲ್ಲಿ ಅವರು ಕೂಡ ಬಂದಿದ್ರು. ಸುಮಾರು ಒಂದು 10-15 ನಿಮಿಷ, ನಾನು ಒಂದು ಅರ್ಧ ತಾಸುವರೆಗೆ ಕೂಡ ಅಲ್ಲಿ ಕಾಲ ಕಳೆದಿದ್ದೆ. ಹಂಗಾಗಿ ಅಮ್ಮ ಗುಣಮುಖರಾಗಿ ಬರ್ಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ನಿನ್ನೆ ನೀವು ಹೋದಾಗ ಯಾವ ಪೊಸಿಷನ್ ಅಲ್ಲಿ ಇದ್ರು ಚೆನ್ನಮ್ಮ ಅವರು? ನಿನ್ನೆ ನೀವು ಹೋದಾಗ? ಇಲ್ಲ ಸರ್, ಅವ್ರ ಏನ್ ಎಲ್ಲ ಒಳ್ಳೆ ಒಂದ್ ಇದ್ರಲ್ಲಿ ಇದ್ರು. ಡಾಕ್ಟರ್ಸ್ ಕೂಡ ಅಪ್ಪಾಜಿ ಅವ್ರಿಗೆ ಎಲ್ಲ ವಿವರಣೆ ಕೊಡ್ತಾ ಇದ್ರು, ಏನ್ ಆಗಲ್ಲ, ಒಂದು ಉಸಿರಾಟದ ತೊಂದ್ರೆ ಅಂತ ಅಷ್ಟೇ ಹೇಳ್ತಿದ್ರು. ಅಷ್ಟ್ ಬಿಟ್ರೆ ಬೇರೆ ಏನ್ ಎಲ್ಲಾನು ಕರೆಕ್ಟ್ ಆಗಿ ನಾರ್ಮಲ್ ಆಗಿ ಅದಾರ ಅವ್ರು ಅಂತ ಕೂಡ ಹೇಳಿದ್ರು. ನಮಗ ಧೈರ್ಯ ಬರ್ತಿತ್ತು ಅವ್ರು ಹೇಳಿದ ಸಂದರ್ಭದಲ್ಲಿ. ಇವತ್ತು ಈ ಸುದ್ದಿ ಕೇಳಿ ಬಹಳ ನೋವು. ಹೋಗ್ತಾ ಇದ್ದೀರಾ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ನೀವು? ಈಗ ಹೊಂಟೀನಿ ಸರ್, ನಾನು ಕೂಡ ದಾರಿಯಲ್ಲಿ ಇದ್ದೀನಿ, ಅಮ್ಮನ್ ನೋಡ್ತೀನಿ. ಕುಮಾರಸ್ವಾಮಿ ಅವರ ಜೊತೆಗಿನ ಒಡನಾಟ ಹೆಂಗಿತ್ತು ಮೇಡಮ್ ಚೆನ್ನಮ್ಮ ಅವರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ? ಅದ್ರ ಬಗ್ಗೆ ಏನಾದ್ರು ಗೊತ್ತಾ ನಿಮ್ಗೆ? ಸರ್ ಅವರು ನೋಡ್ತೀವಲ್ಲ, ಇವತ್ತು ನಮ್ಗಿಂತ ಹೆಚ್ಚಾಗಿ ತಮ್ಗೆಲ್ಲ ಗೊತ್ತಿದ್ದಂಥದ್ದು ಪ್ರತಿಯೊಂದು ಕುಮಾರಣ್ಣವರು ಅವರು ಒಂದು ರಾಜಕೀಯ ಶಕ್ತಿ ಆಗಿದ್ರಮ್ಮ. ಹೊರಗೆ ಹೋಗಂತ ಸಂದರ್ಭದಲ್ಲಿ ಅವರಿಗೆ ಕಾಲು ಮುಗಿದು ಅವ್ರ ಆಶೀರ್ವಾದ ತಗೊಂಡು ಹೋಗ್ತಿದ್ರು. ನಿಜವಾಗ್ಲೂ ಅವ್ರ ಆಶೀರ್ವಾದದಿಂದಾನೇ ಒಂದು ರಾಜಕೀಯವಾಗಿ ಉನ್ನತ ಸ್ಥಾನಕ್ಕ ಹೋಗಕ್ಕ ಅವರೇ ಕಾರಣ. ಹಂಗಾಗಿ ಇಂದಿನ ಒಂದು ಬೆನ್ನೆಲುಬಾಗಿ ರಾಜಕೀಯ ಎಲ್ಲರಿಗೂ ಕೂಡ ಸನ್ಮಾನ್ಯ ದೇವೇಗೌಡರಿಗೆ, ಕುಮಾರಣ್ಣವರಿಗೆ ಎಲ್ಲ ನಮಗೆಲ್ಲ ಅವರು ಒಂದು ಶಕ್ತಿ ಆಗಿದ್ರು ಅಂತ ಹೇಳ್ಬೋದು ಸರ್. ನಿನ್ನೆ ನೀವು ಆಸ್ಪತ್ರೆಗೆ ಹೋದಾಗ ದೇವೇಗೌಡರು ಅವ್ರ ಪರಿಸ್ಥಿತಿ ಹೆಂಗಿತ್ತು? ಅವ್ರನ್ನ ಮಾತಾಡಿಸಿದ್ರಾ? ಇಲ್ಲ, ಮಾತಾಡಿಸಿ ಧೈರ್ಯ ತುಂಬ್ತಾ ಇದ್ರು ಅವರು. ಇಲ್ಲ ನಾನು ಬಂದಿನಿ, ಇಲ್ಲೆಲ್ಲ ನೀ ಧೈರ್ಯವಾಗಿರು, ನೀನ್ ಮಾಡಂತ ಪೂಜೆ ಇವತ್ತು ನಿನ್ ಜೊತೆ ಇರ್ತದ, ಯಾವ್ದೇ ಕಾರಣಕ್ಕೂ ದೇವ್ರು ನಿನಗ ಏನ್ ಮಾಡಲ್ಲ, ಧೈರ್ಯವಾಗಿರು, ನಾವೆಲ್ಲ ಇಲ್ಲಿ ಇದ್ದೀವಿ. ಎಲ್ಲ ಕುಟುಂಬಸ್ಥರ ಬಗ್ಗೆ ಕುಮಾರಣ್ಣವರು, ಅವರು ಬಾಲಕೃಷ್ಣಣ್ಣವರು, ಎಲ್ಲ ನಮ್ಮ ಶಾಸಕರು, ಇವರೆಲ್ಲರೂ ಅನ್ಸೂಯಕ್ಕವರು, ಇವರೆಲ್ಲರ ಅವ್ರು ಹೇಳ್ತಾ ಇದ್ರು. ಅದ ಅಮ್ಮ ಗಮನಿಸ್ತಾ ಇದ್ರು ಸರ್. ನೀವು ದೇವೇಗೌಡರನ್ನ ಮಾತಾಡಿಸಿದ್ರಾ? ಮಾತಾಡಿಸ್ಕೊಂಡ್ ಬಂದಿ ಸರ್. ಅಲ್ಲಿ ಆ ಸ್ಥಿತಿಯಲ್ಲಿ ನಾವೇನು ಮೌನವಾಗಿ ಅಮ್ಮಗ್ ಒಳ್ಳೆ ಆರೋಗ್ಯವಾಗಿ ಬರ್ಲಿ ಅಂತೇಳಿ ದೇವ್ರನ್ನ ನಾವು ಬೇಡಿಕೊಳ್ತೀವಿ. ಓಕೆ, ಧನ್ಯವಾದಗಳು ಮೇಡಮ್. ಅಶ್ವವೇಗ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಸ್, ಇನ್ನು ಚೆನ್ನಮ್ಮ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದರೂ ಕೂಡ ದೇವೇಗೌಡರು
ನಿನಗೇನೂ ಆಗಲ್ಲ, ನೀನು ಮಾಡುವಂತಹ ಪೂಜೆ ನಿನ್ನನ್ನು ಕಾಯುತ್ತೆ ಅನ್ನುವಂತಹ ಧೈರ್ಯವನ್ನು ನೀಡುವ ಮೂಲಕ ಅವರಿಗೆ ಒಂದು ಕಾನ್ಫಿಡೆನ್ಸನ್ನು ತುಂಬುವ ಕೆಲಸವನ್ನು ಗೌಡ್ರು ಮಾಡ್ತಾಯಿದ್ರು ಅನ್ನುವಂತಹ ಮಾಹಿತಿಯನ್ನು JDS ಶಾಸಕಿ ಕರಿಯಮ್ಮ ಜಿ ನಾಯಕ್ ಅವರು ಈಗ ತಾನೇ ಅಶ್ವವೇಗ ನ್ಯೂಸ್ಗೆ ಕೊಟ್ಟರು.